ಮುಂಚೆ ಸೊ ತುಂಬಾ ನಿದ್ದೆ ಬರ್ತಾ ಇದೆ ಫ್ರೆಂಡ್ಸ್. ಬರೀ ಹಿಂಗ ನನ್ನ ಚುಚ್ಚಿ ತಂಗಿ ಸಿವಿಲ್ ಇಂಜಿನಿಯರಿಂಗ್ ಆಗಿದೆ. ಕೋಟೆ ದೀಪದಲ್ಲಿ ಕೊಡದೆ 60 ಸೆಕೆಂಡ್. ಕೈ ಎತ್ತಬೇಕು ಫ್ರೆಂಡ್ಸ್ ನಂದು 95. ಆನ್ಸರ್ ಮಾಡಿ. ಅಯ್ಯೋ ಇವತ್ತು ಮೈಕ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ತಂಗಿ. ಹಿಡ್ಕೊ ಫಸ್ಟ್ ಮೈಕ್ ಹಿಡ್ಕೊ. ಮೈಕ್ ಇಸ್ ವೆರಿ ಇಂಪಾರ್ಟೆಂಟ್. ಕೇಳಿಸಲಿಲ್ಲ ಅಂದ್ರೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ತಂಗಿ ಯೂಟ್ಯೂಬ್ ಚಾನಲ್. ಮನು ರಂಜು ಸಿಸ್ಟರ್ ತಂಗಿ ಬಾವ. ಏಯ್ ನೀವ್ ಬೇಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಸಿಸ್ಟರ್ ಅಂಡ್ ಬಾವ ಯೂಟ್ಯೂಬ್ ಚಾನಲ್. ಇವಾಗ ನನ್ನ ತಂಗಿ ಕ್ವಶನ್ಗಳು ಕೇಳ್ತಾಳೆ. ನಾನು ಮತ್ತೆ ನಮ್ಮ ಬಾವ ಇಬ್ರು ಯಾರಿಗೆ ಗೊತ್ತು ಅವ್ರ ಆನ್ಸರ್ ಮಾಡ್ತೀವಿ. ಚೆನ್ನಾಗ್ ಗೊತ್ತು ಅಂತ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಏನು ಅಂತ ಅಂದ್ರೆ ಹೂ ನೋಸ್ ಮೀ ಬೆಟರ್, ನನ್ ಬಗ್ಗೆ ಯಾರಿಗ್ ಚೆನ್ನಾಗ್ ಗೊತ್ತು, ನಮ್ಮ ಯಜಮಾನ್ರು ಗೊತ್ತಾ, ಇಲ್ಲ ಅಂತಂದ್ರೆ ನಮ್ಮ ಅಣ್ಣಂಗ್ ಗೊತ್ತಾ ನೋಡೋಣ. ಇವ್ರು ನನ್ ಜೊತೆಗೆ 22 ವರ್ಷದಿಂದ ಇದ್ದಾನೆ, ಇವರು 1.5 ವರ್ಷದಿಂದ ಇದ್ದಾರೆ. ಬಟ್ ಯಾರಿಗೆ ನನ್ ಬಗ್ಗೆ ಜಾಸ್ತಿ ಗೊತ್ತು ಅಂತ ನೋಡೋಣ ಈ ವ್ಲಾಗ್ ಅಲ್ಲಿ. ಇವರು ಪರಿಚಯ ಮಾಡ್ಕೊಟ್ಬಿಡ್ತೀನಿ. ನಮ್ಮ ಅಣ್ಣ ಮಹೇಶ ಅಂಡ್ ಇವರು ಮೊದ್ಲೇ ಗೊತ್ತಿದೆ, ನಮ್ಮ ಯಜಮಾನ್ರು. ನಿಮ್ಗೆ ಯಾರು ಹೇಳಕ್ಕಿದ್ಯಾ ವ್ಲಾಗ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ? ಫ್ರೆಂಡ್ಸ್, ನನಗಿಂತ ನಮ್ಮ ಭಾವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇದು ನಮ್ಮ ಅಣ್ಣ ಮುಂಚೆನೆ ಸೋತ್ಬಿಟ್ಟಾನೆ. ಏನಕ್ಕೆ ಅಂತಾನೆ ಗೊತ್ತಿಲ್ಲ. 22 ವರ್ಷದಿಂದ ಇದ್ದಾನೆ, ಇವನೇ ಹಿಂಗ್ ಹೇಳ್ತಾವನೆ. ನೋಡೋಣ, ನಿಮ್ಗೆ ಏನಾದ್ರು ಹೇಳಕ್ಕಿದ್ಯಾ? ಚಾನ್ಸ್ ಫ್ರೆಂಡ್ಸ್, ಯಾರಿಗೆ ಆದ್ರೂ ಅವರ ಹೆಂಡತಿ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. 23 ವರ್ಷದಿಂದ ಜೊತೆಗಿರವ, ನಾನು ಇವಾಗ ಬಂದಿರವ, ಇವಾಗ ಎಷ್ಟೋ ಅಂತ ತಿಳ್ಕೊಬೇಕಾದ್ದು. ನೀವಿಬ್ರು ಮುಂಚೆನೆ ಸೋತ್ಬಿಟ್ರೆ ವ್ಲಾಗ್ ಹೆಂಗ್ ಕಂಟಿನ್ಯೂ ಮಾಡ್ಲಿ ನಾನು? ನೀವಿಬ್ರು ನನಗ್ ಗೊತ್ತು, ನಂಗೆ 22 ವರ್ಷದಿಂದ ನನಗ್ ಗೊತ್ತು ಅನ್ಬೇಕು. ಕಟ್ ಮಾಡೋದು. 22 ವರ್ಷದಿಂದ ನೀನ್ ನನಗ್ ಗೊತ್ತು ಅನ್ಬೇಕು, 1 ವರ್ಷದಿಂದ ನನಗ್ ಗೊತ್ತು ಅನ್ಬೇಕು. ಇವಾಗ ಸ್ಟಾರ್ಟ್ ಮಾಡೋಣ. ನಾನ್ ಕ್ವಶನ್ ಕೇಳ್ತೀನಿ, ಯಾರ್ ಮೊದ್ಲು ಗೊತ್ತು ಅವ್ರು ಕೈ ಎತ್ತೀರಾ? ಓಕೆ, ಕೈ ಎತ್ತಿದೆ. ಗೆದ್ದವ್ರಿಗೆ ಏನಾದ್ರು ಕೊಡ್ಬೇಕಾ? ಫ್ರೆಂಡ್ಸ್ 500 ರೂಪಾಯಿ. 1000 ಅಡ್ವಾನ್ಸ್. ಫ್ರೆಂಡ್ಸ್, ನಮ್ ಬಾವ 1000 ಅಂತ 1000ನೇ ಫ್ರೆಂಡ್. 1000 ಕೊಟ್ರೆ ವಿಡಿಯೋ ಅಪ್ಲೋಡ್, ಇಲ್ಲ ಕಟ್. ಅಷ್ಟೆಲ್ಲ ಇಲ್ಲ ಫ್ರೆಂಡ್ಸ್. ಇವ್ರಿಗೆ ಕಮೆಂಟ್ ಅಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಒಂದ್ ಕುಸ್ಕ, ಒಂದ್ ಚಿಕನ್ ಕಬಾಬ್, ನಮ್ಗೆ 1000 ದುಡ್ಡು ಬೇಕು. ಮೋಸ ತಂಗಿ, ಬಜೆಟ್ ನೋಡ್ಬೇಕು. ಬೇಡ, ಒಂದ್ 700 ಸಾಕು. ಓಕೆ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಕೊನೆಗೆ 500 ಆದ್ರೂ ಕೊಡ್ತಾರೆ. ಅದನ್ನ ನೆಕ್ಸ್ಟ್ ಹೇಳ್ತೀನಿ, ಕೊಡ್ತೀನ ಕೊಡಲ್ಲ ಅಂತ. ಕಟ್ ಮಾಡಿದ್ರೆ ಇಲ್ಲ ಫ್ರೆಂಡ್ಸ್. ಸರಿ, ಫಸ್ಟ್ ಕೇಳ್ಬಿಡ್ತೀನಿ. ಇದು ಮೊದಲೇ ಕ್ವಶನ್. ನಂಗೆ ಯಾವ ರೀತಿ ಪ್ಲೇಸ್ ಗಳಿಗೆ ಹೋಗೋದಕ್ಕೆ ಇಷ್ಟ? ಬೀಚಾ, ಇಲ್ಲ ಅಂದ್ರೆ ಬೆಟ್ಟ ಗುಡ್ಡಗಳು ಇರ್ತಾರ, ಮೌಂಟೇನ್, ಎರಡರಲ್ಲಿ ಯಾವ್ದಕ್ಕೆ ಹೋಗೋದಕ್ಕೆ ನಂಗೆ ಇಷ್ಟ? ನಮ್ಮ ಅಣ್ಣನೇ ಕೈ ಎತ್ಬಿಟ್ಟು ಬೀಚ್ ಗಳಿರ್ಬೋದು ಅನ್ಸುತ್ತೆ. ಐ ಥಿಂಕ್ ಮೌಂಟೇನ್ ಗುಡ್ಡನೇ ಇರುತ್ತೆ. ನಮ್ಮ ಅಣ್ಣಂಗೆ 1 ಪಾಯಿಂಟ್ ಇದಕ್ಕೆ. ಯಾಕಂತಂದ್ರೆ ನಾನು ಇವ್ನಿಗೆ ಹೇಳೇ ಇಲ್ಲ, ಇವ್ನ್ ತುಂಬಾ ಸಲ ಹೇಳಿದೀನಿ ರೀ, ನನ್ಗೆ ವಾಟರ್ ಫಾಲ್ಸ್ ಆತರ ಎಲ್ಲ ನೀರಿರೋ ಜಾಗಕ್ಕೆ ಹೋಗಕ್ ತುಂಬಾ ಇಷ್ಟ ರೀ ಅಂತ. ನಾವ್ ಯಾವತ್ ಮೌಂಟೇನ್ ಹೋಗ್ಬೇಕು ಅಂತ ಹೇಳ್ತೀನಿ. ಆನ್ಸರ್ ಮಾಡಿ. ನಾನು ಯಾವತ್ತಿಂದ ಮೌಂಟೇನ್ ಬೆಟ್ಟ ಗುಡ್ಡ ಇವಾಗ ನೀನು ಆಲ್ಮೋಸ್ಟ್ ಪ್ಲೇಸ್ ಗಳು ನೋಡಕ್ಕೆ ಇಷ್ಟಪಡ್ತೀರಾ. ಸೊ ಆಲ್ಮೋಸ್ಟ್ ಹೊರಗಡೆ ನೋಡ್ಕೊಂಡು ಬೆಟ್ಟ ಗುಡ್ಡಗಳಿಂದ ಹೊರಗಡೆ ಔಟ್ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಆ ಥಿಂಕ್ ಮಾಡಿದೆ. ನನ್ಗೆ ಬೆಟ್ಟ ಗುಡ್ಡ ಹೋಗ್ಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್, ಮದುವೆ ಇದೆ. ತುಂಬಾ ಸಲ ವಾಟರ್ ಫಾಲ್ಸ್, ನೀರಿನ ಕಡೆ ಹೋಗೋದಕ್ಕೆ ತುಂಬಾ ಇಷ್ಟ. ನಿಮ್ಗೆ ಇಲ್ಲ, ನಿಮ್ಗೆ ಗೊತ್ತು. ನೀರು ತಕೊಂಡ ತರ್ತಿಲ್ಲ ಒಂದ್ ಫೈಟ್ ಕಣಪ್ಪ. ಫಿಸಿಕಲಿ ನಮ್ಮ ಅಣ್ಣನೇ ಗೆದ್ದಿದ್ದು. ನೋಡೋಣ, ಇದು ಯಾರು ಗೊತ್ತಿರುತ್ತೆ ಅಂತ. ಸೆಕೆಂಡ್ ಕ್ವಶನ್ ಏನು ಅಂತ ಅಂದ್ರೆ, ನನ್ನ SSLC ಮಾರ್ಕ್ಸ್ ಅಥವಾ ಪರ್ಸೆಂಟೇಜ್? 531. ಎತ್ತಬೇಕು ಕೈನ. ಇದು ಮೋಸ. ಹೇಳ್ತಿಲ್ವಾ ನಾನು 530. 530. ನಿಮ್ದು ಇಷ್ಟನೇ? 531. ಇದ್ರಲ್ಲಿ ನಮ್ಮ ಯಜಮಾನ್ರಿಗೆ 1 ಪಾಯಿಂಟ್ ಹೋಗ್ತಾ ಇದೆ. ಬಿಕಾಸ್ ಆಫ್ 532 ಇಲ್ಲ 31. ನಮ್ದು 84.96%. 531. ನಮ್ಮ ಯಜಮಾನ್ಗೆ ಗೊತ್ತು. ಅಷ್ಟೊಂದು ಕರೆಕ್ಟ್ ಆಗಿ ಗೊತ್ತು ನಿಮ್ಗೆ? ಪರವಾಗಿಲ್ಲ, ನಾನು ಪರ್ಸೆಂಟೇಜ್ ನಂದು ನಿಂದು ಮಾರ್ಕ್ಸ್ ಕಾರ್ಡ್ ವೇರಿಯೇಷನ್ ಮಾಡ್ತಿಲ್ಲ. ಫ್ರೆಂಡ್ಸ್, ನಂದು 95 ಪರ್ಸೆಂಟೇಜ್. ಫಸ್ಟ್ ನಮ್ಮ ಅಣ್ಣನ ನನ್ನ ಗಂಡನ ಸೇರಿಸಿ ನಮ್ಮ ಅಣ್ಣನ ಪರ್ಸೆಂಟೇಜ್. ಯಜಮಾನ್ರು ತುಂಬಾ ಜಾಸ್ತಿ ಮಾರ್ಕ್ಸ್ ತೆಗೆದು ನಾವು ಮಾರ್ಕ್ಸ್ ಹೇಳಕ್ಕಾಗಲ್ಲ, ಒಟ್ಟಲ್ಲಿ ಪಾಸ್ ಆಗಿದ್ವಿ. ವಂಶಕ್ಕೆ ಚಿಕನ್ ಕೊಡ್ರ ಗಂಡಮಲ ವಂಶದಲ್ಲೇ ಮೊದಲೇ ಪಾಸ್ ಆಗಿ ನಮ್ಮ ಅಣ್ಣ 95%.
ಇದು ಆಕ್ಚುಲಿ ಇಬ್ರಿಗೂ ಗೊತ್ತಿಲ್ಲ ಅನ್ಸುತ್ತೆ, ನಾನು ಯಾವತ್ತೂ ಹೇಳಿಲ್ಲ, ಆದ್ರೂ ಗೆಸ್ ನೋಡೋಣ. ನನ್ ಫೇವ್ರೆಟ್ ಹೀರೋ ಇಡೀ ಫಿಲಂ ಇಂಡಸ್ಟ್ರಿ, ಕನ್ನಡ, ಇಂಗ್ಲಿಷ್, ತಮಿಳು, ತೆಲುಗು ಎಲ್ಲದರಲ್ಲೂ ಸೇರಿಸಿ ನಂಗೊಬ್ಬ ಫೇವ್ರೆಟ್ ಹೀರೋ ಇದಾರೆ. ಅವ್ರು ಯಾರು ಅಂತ ನೋಡೋಣ. ಪ್ರಜ್ವಲ್. ಇಲ್ಲ, ಸೂರ್ಯ. ಇಬ್ರು ಕ್ಯಾನ್ಸರ್. ಸೂರ್ಯ ಕ್ಯಾನ್ಸರ್ ನಿಜವಾಗ್ಲೂ ಇಲ್ಲ. ಇರು, ಈಗ ನೆನ್ಪಾಯ್ತು. ಇಲ್ಲ ದಳಪತಿ ವಿಜಯ್. ಯಾವ್ದು ನೋಡಿದ್ದೀನಿ ಸೆವೆನ್ ಸೆನ್ಸ್ ಹೆಸರು ಕೇಳಿರೋದೇ ಇವತ್ತು. ಹಂಗಾರಿರ್ಲಿ. ನಮ್ಮ ಯಜಮಾನ್ರಿಗೆ 2 ಪಾಯಿಂಟ್, ನಮ್ಮ ಮನೆಗೆ 1 ಪಾಯಿಂಟ್. ಲೀಡಿಂಗ್ ಇದೀವಿ. ಮೋಸದಾಟ. ಇಲ್ಲ ನೆಕ್ಸ್ಟ್ ಇದು ಗೊತ್ತಿಲ್ಲ, ಇವ್ರಿಬ್ರಲ್ಲಿ ಯಾರು ಗೊತ್ತಂದ್ರೆ ನಮ್ಮ ಯಜಮಾನ್ರಿಗೆ ಗೊತ್ತಿರ್ಬೋದು, ಇವ್ರಿಗೂ ಗೊತ್ತು ಅನ್ಸುತ್ತೆ. ಈಗ ರೀಸೆಂಟ್ ಆಗಿ ಹೇಳಿದೆ. ನನ್ನ ಫೇವ್ರೆಟ್ ಕಲರ್ ಯಾವ್ದು? ನಾನು ವೈಟ್ ಬ್ಲ್ಯಾಕ್. ವೈಟ್ ಮೊನ್ನೆ ತರ ನಿನ್ ಕೂರ್ಸ್ಕೊಂಡು ಕ್ವಶನ್ ಕೇಳೋದಲ್ಲ ವೈಟ್ ನಿಂಗೆ ಯಾವ್ದು ಈಗ ಸಾರಿ ಬೇಕಾದ್ರೆ ಬ್ಲ್ಯಾಕ್ ಬೇಕು, ಡ್ರೆಸ್ ಬೇಕು ಅಂದ್ರೆ ಬ್ಲ್ಯಾಕ್ ಬೇಕು. ನಿಮ್ಮ ಮಮ್ಮಿಗೆ ಎದ್ರಕಂಡ್ ವೈಟ್ ತಕೋಲ್ಲ, ಗೊತ್ತದ ಅವ್ರು ವೈಟ್ ಸಿಕ್ಕಾಪಟ್ಟೆ ಇಷ್ಟ. ಅಲ್ಲ, ಮೊನ್ನೆ ತರ ನೀನ್ ಕ್ವಶನ್ ಕೇಳಲಿಲ್ವಾ? ನಾನೇನಾದ್ರು ಕ್ವಶನ್ ಕೇಳ್ಬೇಕು. ನಮ್ಮ ಯಜಮಾನ್ರು 3, ನಮ್ಮ ಅಣ್ಣಂದು 1 ಪಾಯಿಂಟ್. ನಮ್ಮ ಯಜಮಾನ್ರು ಲೀಡಿಂಗ್ ಅಲ್ಲಿ ಇದಾರೆ. ನೋಡೋಣ. ಇದು ಮೇ ಬಿ ನಮ್ಮ ಅಣ್ಣಂಗ್ ಗೊತ್ತಿರ್ಬೋದು ಅನ್ಸುತ್ತೆ. ಹೇಳಿಲ್ಲ, ಅದು ನೋಡೋಣ. ನಂಗೆ ಚಿಕ್ಕ ವಯಸ್ಸಲ್ಲಿ ಏನೋ ಒಂದ್ ಜಾಬ್ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಅದು ಯಾವ ಜಾಬ್? ಡಾಕ್ಟರ್. ಕೈ ಎತ್ತಬೇಕು. ಡಾಕ್ಟರ್. ನಿಮ್ಮ ಅನ್ಸರ್ ಏನು? 2 minutes ಥಿಂಕ್ ಮಾಡ್ತೀನಿ. 10 ಸೆಕೆಂಡ್ ಕೋಟ್ಯಾಧಿಪತಿ ಕೊಡದೆ 60 ಸೆಕೆಂಡ್. ನಾವಿಲ್ಲಿ 500 ಗೆಲ್ತಾವೆ. ಕೋಟಿ ಗೆಲ್ಬೇಕಾದ್ರೆ 60 ಸೆಕೆಂಡ್ ಕೊಡ್ತಾರೆ ಅಂತ. 500 ಗೆಲ್ಬೇಕಾದ್ರೆ 10 ಸೆಕೆಂಡ್ ಬೇಡವಾ? ಸಾಕು. ಬ್ಯಾಂಕಿಂಗ್. ಇಲ್ಲ, ನಮ್ಮಣ್ಣ ರೈಟ್. ಈ ಸರಿ ನಮ್ಮಣ್ಣ ನೀ ತಗೊಂಡಿದ್ದ ಕಾಮರ್ಸ್. ಡಾಕ್ಟರ್ ಹೆಂಗ್ ಮಾಡಿಯ ನೀನು? ಸೈನ್ಸ್ ತಗೊಂಡಿದ್ದ. ಫಸ್ಟ್ ತಗೊಂಡಿದ್ದು ಸೈನ್ಸ್. ಹಂಗಾರ ಮೀಟರ್ ಇಲ್ಲ ಓದಕ. ಓದಕ್ಕಾಗ್ಲಿಲ್ಲ, ಅದಕ್ಕೆ ಬಿಟ್ಟಿದ್ದು. ಅಲ್ಲ, ಅರ್ಥನೇ ಆಗಿಲ್ಲ. ಕಾಮರ್ಸ್ ತಗೊಂಡು ಡಾಕ್ಟರ್ ಮಾಡ್ತೀಯ? ಏಕೈಕ ವ್ಯಕ್ತಿ ಸಿವಿಲ್ ಇಂಜಿನಿಯರಿಂಗ್ ಆಗಿದೆ. ನಂದು PUC ನಲ್ಲಿ ಸೈನ್ಸ್ PCMB. ಅದು ಇಂಗ್ಲಿಷ್ ಅರ್ಥ ಆಗ್ಲಿಲ್ಲ. ಕನ್ನಡ ಮೀಡಿಯಂ ಇಂದ ಇಂಗ್ಲಿಷ್ ಮೀಡಿಯಂ ರಿಜಿಸ್ಟರ್ ಆಗಕ್ಕಾಗಲಿಲ್ಲ. ಸೊ ಕ್ವಿಟ್ ಮಾಡಿ ನಾನು ಕಾಮರ್ಸ್ ಬಂದೆ ಅಷ್ಟೇ. ನಮ್ಮ ಅಣ್ಣಂದು 2, ನಮ್ಮ ಯಜಮಾನ್ದು 3 ಪಾಯಿಂಟ್ಸ್ ಅಲ್ಲಿ ಇದಾರೆ. ಹಂಗೂ ಒಂದ್ ಲೀಡ್ ನಮ್ಮ ಯಜಮಾನ್ರು ಇದಾರೆ. ನೋಡೋಣ. ನನ್ ಸ್ಕೂಲ್ ಟೈಮಲ್ಲಿ ನಂಗೆ ಸ್ಕೂಲ್ ಟೈಮಲ್ಲ, ಯಾವಾಗ್ಲೂ ಒಂದ್ ಫೇವ್ರೆಟ್ ಸಬ್ಜೆಕ್ಟ್ ಇತ್ತು. ಆ ಸಬ್ಜೆಕ್ಟ್ ಫ್ರೆಂಡ್ಸ್ ಕನ್ನಡ. ಕೈ ಹತ್ರ ನಾನು ಹೇಳ್ತೀನಿ ಅಂತ ಕೈ ಎತ್ತಿ. ನಂದು ಕನ್ನಡನೇ, ಯಾಕಂದ್ರೆ ಅದ್ರಲ್ಲೇ ಹೈಯೆಸ್ಟ್ ಮಾರ್ಕ್ಸ್ ಇರೋದು ನಿಂದು. ಹೌದು, ಇಬ್ರು ಸರಿ. ಕನ್ನಡ ಗಣೇಶ, ನಮ್ಮ ಮನೆಗೆ 1 ಪಾಯಿಂಟ್. ಈಗ ಈಕ್ವಲ್ ಆಗಿದೆ 3-3. ನೆಕ್ಸ್ಟ್ ಕ್ವಶನ್. ನಂಗೆ ಅಟ್ ಪ್ರೆಸೆಂಟ್ ಇಲ್ಲ ಅಂದ್ರೆ ನನ್ ಕಾಲೇಜ್ ಮುಗಿದ್ಮೇಲೆ ನನ್ಗೆ ಜಾಬ್ ಹೋಗ್ಬೇಕು ಅಂತ ಇಷ್ಟ ಆಯ್ತಾ, ಇಲ್ಲ ಓನ್ ಬಿಸ್ನೆಸ್ ಮಾಡ್ಬೇಕು ಅಂತ ಇಷ್ಟ ಆಯ್ತಾ? ವೈಟ್, ಇದಕ್ಕೊಂದು ಒಂದ್ ಸೆಕೆಂಡ್ ಟೈಮ್ ನೋಡ್ಬೇಕು. ಜಾಬ್ ಹೋಗ್ಬೇಕು ಅಂದ್ರೆ ಇಷ್ಟ ಆಗಿದ್ದು. ಅಟ್ ಪ್ರೆಸೆಂಟ್ ಎಲ್ಲಾನು ಸೇರಿಸಿ ನಾವು ಅಟ್ ಪ್ರೆಸೆಂಟ್. ಇವಾಗ ಅಂತಂದ್ರೆ ಇವಾಗ ಬಿಸ್ನೆಸ್, ಈಗ ಕಾಲೇಜ್ ಲೈಫ್ ಅಲ್ಲೇ ಜಾಬ್ ಹೋಗ್ಬೇಕು ಅಂತ ಇದ್ದಿದ್ದ. ಆಫ್ಟರ್ ಮ್ಯಾರೇಜ್ ಇವ್ ಓನ್ ಆಯ್ತು ಅಂದ್ರೆ ಇವಾಗ ಬಿಸ್ನೆಸ್. ಯಾಕಂದ್ರೆ ಜಾಬ್ ಹೋಗಕ್ಕಾಗಲ್ವಲ್ಲ, ಮಾಡಿದ್ರೆ ಬಿಸ್ನೆಸ್ ಮಾಡ್ಬೇಕು, ಇನ್ನೇನ್ ಮಾಡಕ್ಕಾಗುತ್ತೆ? ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ ಇಲ್ಲ, ಆದ್ರೆ ಅಟ್ ಪ್ರೆಸೆಂಟ್ ಅಟ್ ಪ್ರೆಸೆಂಟ್ಲಿ ಬಿಸ್ನೆಸ್ ಮಾಡ್ಬೇಕು. ನೀ ಇವಾಗ ಏನ್ ಕೆಲ್ಸಕ್ಕೆ ಹೋಗಕ್ಕಾಗತ್ತೆ ನೀನು? ಬಿಸ್ನೆಸ್ ಇದು ನನಗೆ ಬರ್ಬೇಕು. ಯಾಕಾಗಲ್ಲ, ಯಾಕಲ್ಲ ಹಂಗ್ ಬರಲ್ಲ. ಈಗ ನಾನು ಓಪನ್ ಆಗಿ ಹೇಳ್ತಿಲ್ವಾ, ಅವ ಫಸ್ಟ್ ಹೇಳ್ದ ನನ್ಗೆ, ಆಮೇಲೆ ಈಗ ನಾವು ಈಗ್ಲೆಲ್ಲ ಸೇರ್ಸಿ ಅಂತಂದ. ಸರಿಯಾ? ಕಾಲೇಜ್ ಓದ್ತಾ ಬಂದ, ಕಾಲೇಜ್ ಓದ್ತಿರ್ಬೇಕಾದ್ರೆ ನೀ ಜಾಬ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದ. ಆಮೇಲೆ ಪ್ರೆಸೆಂಟ್ ಅಂತ ಕೇಳ್ದೆ ಅಲ್ವಾ? ಪ್ರೆಸೆಂಟ್ ಅಂದ್ರೆ ಇವಾಗ ನಮ್ಗೆ ಇಂಗ್ಲಿಷ್ ಬರಲ್ಲ, ಹೇಳ್ಬೇಕು.
ಸಿವಿಲ್ ಇಂಜಿನಿಯರಿಂಗ್ ಮಾಡೋದಕ್ಕೂ ಸಾರ್ಥಕ. ಫಸ್ಟ್ ಅದಕ್ಕೆ ನಮ್ಮ ಅಣ್ಣಗೆ ಪಾಯಿಂಟ್ಸ್. ಮೋಸ ಎಲ್ಲಿಗೆ ಹೋಗುತ್ತೆ ಅವ್ರ ಮನೇಲಿ ಇರೋ ಪ್ರೀತಿ ಎಲ್ಲಿಗೆ ತಾನೇ ಬಿಡ್ತಾರೆ ನೋಡಿ. ನಾ ಫಸ್ಟ್ ಇದ್ರಲ್ಲಿ ತಕೊಂಡೆ ಇವಾಗ್ಲೂ ಇದ್ರ ತಕೊಂಡೆ 2 ಸತ್ ಪಾಯಿಂಟ್ ಕೊಡಕ್ ಆಗತ್ತಾ? ಏನೋ ಪಾಪ ಒಂದ್ ಸತ್ ಕೊಟ್ಬಿಟ್ಟು ಬದುಕಲ್ಲ ಅನ್ಬೋದು. ಇರ್ಲಿ ನಮ್ಮ ಅಣ್ಣ 4, ನಮ್ಮ ಯಜಮಾನ್ರು 3. ನನ್ಗೆ ಹಳ್ಳಿ ಲೈಫ್ ಇಷ್ಟನಾ ಸಿಟಿ ಲೈಫ್ ಇಷ್ಟನಾ? ಅಲ್ಲಿ ಲೈಫು ಇಬ್ರು ಒಟ್ಟಿಗೆ ಇರುತ್ತೆ. ನಾ ಫಸ್ಟ್ ಕೈ ಎತ್ತೀನಿ. ಅಲ್ಲಿ ನೋಡ್ಬೇಕ್ರೆ ಅಲ್ಲಿ ಲೈವ್ ತಗೊಂಡ್ ನೋಡ್ಕೊಂಡು ನಾನೇ ಫಸ್ಟ್ ಹೇಳ್ದ. ಫಸ್ಟ್ ಕೈ ಎತ್ಬೇಕು. ತವ್ರ ಮನೆ ಇಬ್ರು ಕಡೆಗೆ ಯಾರ್ ಕೈ ಎತ್ತಿದ್ದು ಇವ್ರ ಕೈ ಎತ್ತಿದ್ದು ಫಸ್ಟ್ ಕೈ ಎತ್ಬೇಕು. ಅದಕ್ಕೆ 4 ಇವಾಗ ಮತ್ತೆ ಈಕ್ವಲ್ ಆಯ್ತು. ಹೇಳ್ತೀನಿ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಯಾಕಂದ್ರೆ ನನಗೆ ಅಷ್ಟೊಂದು ಇದನ್ನ ತೋರ್ಸ್ಕೊಳಲ್ಲ. ಬಟ್ ಇಷ್ಟ ಇದು. ಇವ್ರಿಬ್ರು ಯಾರು ಗೊತ್ತು ನೋಡೋಣ. ನನಗೆ ಕಾಫಿ ಇಷ್ಟನಾ ಟೀ ಇಷ್ಟ? ಕಾಫಿ. ನಮ್ಮ ಅಣ್ಣನೇ ಫಸ್ಟ್ ಕೈ ಎತ್ತಿದ್ದು ಕಾಫಿನೇ. ಕಾಫಿನೇ ಇಷ್ಟ. ಯಾಕಂದ್ರೆ ನಾನೇ ಜಾಸ್ತಿ ಕುಡಿಸಿರೋ ಕಾಫಿನ. ಗೊತ್ತೇ ಇರ್ಲಿಲ್ಲ ಕಾಫಿ ಇಷ್ಟ ಅಂತ ನಮ್ಮ ಅಣ್ಣ ಹೇಳಿದ್ರು. ಸೊ ಮತ್ತೆ 1 ಪಾಯಿಂಟ್ ನಮ್ಮ ಅಣ್ಣಂಗೆ. ನಮ್ಮ ಅಣ್ಣಂಗೆ 5, ನಮ್ಮ ಯಜಮಾನ್ರು 4. ನಂಗೆ ಇತ್ತೀಚೆಗೆ ತುಂಬಾ ಬರಂತ ವಿಷಯ ಯಾವ್ದು? ಫಸ್ಟ್ ನಮ್ಮ ಮಹೇಶನ್ ಐತಿ. ನಮ್ ಬಾವಾಜಿ ಕ್ರಿಕೆಟ್ ಹೋಗೋದು. ನಿಮ್ದು? ಮನೆಗ್ ಬರ್ತೀನಿ ಅಂತ ಅಂದ್ಬಿಟ್ಟು ಬರದೇ ಇರೋದಕ್ಕೆ ಜಾಸ್ತಿ ಕೋಪ ಮಾಡ್ತಿದ್ದೆ. 8ಗೆ ಟೈಮ್ ಕೊಡದೇನೆ ಜಾಸ್ತಿ ಕ್ರಿಕೆಟ್ ಹೋಗ್ತಾ ಇರೋದು. ಅದ್ರಲ್ಲ ಮನೆಗೆ ಈಗ ಬರ್ತೀನಿ ಅಂತ ಅಂದ್ಬಿಟ್ಟು ಬರ್ದೆ ನಾನು ಈ ಕ್ರಿಕೆಟ್ ಅದೇ ನಾನು ಹೇಳ್ತಿರೋದು. ನಿನ್ ಬೈಲೆ ಬಂತಿಲ್ಲ ಕ್ರಿಕೆಟ್ ಅಂತ. ಕ್ರಿಕೆಟ್ ಎಲ್ಲ ಅಂದ್ರೆ ಮನೆಗ್ ಬರಲ್ವಲ್ಲ, ಮೇನ್ ಇಂಟೆನ್ಷನ್ ನಮ್ ಮನೆಗ್ ಬರಲ್ವಲ್ಲ, ಅದು ಕೋಪ ಟೈಮ್ ಕೊಡ್ಲ ಅಂತ. ನಾನು ಅದ್ನ ಹೇಳ್ತದ ಕ್ರಿಕೆಟ್ ಟೈಮ್ ಕೊಡದೇನೆ ಕ್ರಿಕೆಟ್ ಹೋಗ್ತಾ ಇದೆಯಲ್ಲ. ನಾ ಕ್ರಿಕೆಟ್ಗೆ ಹೋಗಲ್ವಲ್ಲ, ಫ್ರೆಂಡ್ಸ್ ಜೊತೆ ಇರ್ತೀನಲ್ಲ. ಹೇಳ್ತಾರ ಆಕ್ಚುಲಿ ಇಬ್ಬರದು ಅರ್ಧ ಸರಿ. ಏನಂತಂದ್ರೆ ನಮ್ಮ ಅಣ್ಣ ಹೇಳಿದ್ದು ಕ್ರಿಕೆಟ್ ಹೋಗೋದು ಅಂತ, ಇವ್ರು ಬರೋದು ಲೇಟ್ ಆಗಿ ಬರೋದಂತ. ಕ್ರಿಕೆಟ್ ಹೋಗಿ ಲೇಟ್ ಆಗಿ ಬರ್ತಾರಲ್ಲ ಅದು ನಂಗೆ ಇಷ್ಟ ಇಲ್ಲ. ಇವಾಗ ಪಾಯಿಂಟ್ಸ್ ಯಾರು ಕೊಡೋದಂತ ನಂಗೆ ಗೊತ್ತಿಲ್ಲ. ಇಬ್ರು ಫೈನ್ ಕಟ್ಟು. ಇಬ್ರಿಗೂ ಪಾಯಿಂಟ್ಸ್ ಇಲ್ಲ. ಇವ್ರದ್ದು 4, 5, 4. ಇದು ಯಾರು ಗೊತ್ತು ನೋಡೋಣ. ಇವ್ನ್ಗೆ ಹೇಳಿಲ್ಲ ಒಂದ್ಸಲ, ಇವ್ರಿಗೆ ಹೇಳಿದೀನಿ ಅಂತ ಬರೀ ಹಿಂಗ ನನ್ನ ಚುಚ್ಚಿ ಹಂಗ ಹೇಳಿಲ್ಲ ಅಂತ ತಕ್ಷಣ ಅವರೇ ಪಾಯಿಂಟ್ ಆಗತ್ತನ. ನೋಡಿ ಗೊತ್ತಿಲ್ಲ ನಂಗೆ ಯಾವ್ದು ಅಂತ. ಹಂಗಾರ ನೋಡು ಇವ್ನ್ ಗಂಡನ್ ಗೊತ್ತಿದ್ರು ಗೊತ್ತಿಲ್ಲದಂಗೆ ಇರ್ತಾನ. ನೋಡೋಣ ನನ್ನ ಫೇವ್ರೆಟ್ ಬೈಕ್ ಯಾವ್ದು? ನಾ ಹೇಳ್ಬಿಡ್ತೀನಿ ಬುಲೆಟ್. ಅವನ್ನ ಕೇಳ್ಬಿಟ್ಟು ಆಮೇಲೆ ಹೇಳ್ಬೇಕಾಗಿತ್ತು. ನಾವು ಅವನಿಗೆ ಫಸ್ಟ್ ಹೇಳ್ಬಿಟ್ಟು ಅವನು ಪಾಯಿಂಟ್ ಕೊಡ್ಬಿಡ್ತಿದ್ದೆ. ನೀನು ಇಲ್ಲ ಕೈ ಎತ್ತುತ್ತಾನ. ನಾನು ಹೇಳಿಲ್ವ ಅವ್ನು ಹೇಳಕ್ ಹಿಂಗ ಅಂದ್ಬಿಟ್ಟು ಕುಡ್ಕೊಂಡ್ರ. ಇದು ಕರೆಕ್ಟ್. ನಂಗೆ ಬುಲೆಟ್ ಅಂದ್ರೆ ತುಂಬಾ ಇಷ್ಟ. ಅದು ವೈಟ್ ಕಲರ್ ಬುಲೆಟ್ ಅಂದ್ರೆ ಇಷ್ಟ. ಸೊ 1 ಪಾಯಿಂಟ್ಸ್ ಕೊಷ್ಟು ನಮ್ಮ ಯಜಮಾನ್ರಿಗೆ. ನಾನು PUC ಪಾಸ್ ಮಾಡಿದ್ದು ಯಾವ ಇಯರ್? PUC 2016. ಇಬ್ರು ಲೆಕ್ಕ ಹಾಕಬೇಕಲ್ಲ ಅದಕ್ಕ. ಫಸ್ಟ್ ಕೈ ಎತ್ತಿ. ಈಗ ಯಾರನ್ನ ಕೇಳ್ಬೇಕು ಅಂತ ಇದ್ ಮಾಡೋದಲ್ವಾ? ಈ ರೇಂಜ್ ಯೋಚನೆ ಮಾಡ್ತಿದ್ದೀರಾ? 2021. 2021. 2 ತಪ್ಪು. ಒಂದೇ 2 ಆಯ್ತು. ನಾನು 2020 ಫೈನಲ್ ಅಂದ್ 2020. ನಂದು 2020. ಫೈನಲ್ ನಾ ಹೇಳದ್ ಹೇಳ್ತಾನೆ. ಡಿಗ್ರಿ 3 ನಾ ಹೇಳದ್ ಹೇಳ್ತಾನೆ ನೀ ಹೇಳ್ತಿರೋದು. ಇಬ್ರದು ಡಿಸ್ಕ್ವಾಲಿಫೈ. ಇವ್ರಿಬ್ರು ಚಾನಲ್ ಕಮೆಂಟ್ ಹಾಕ್ಬಿಟ್ರ. ಇವ್ರಿಬ್ರು ಕರೆಕ್ಟ್ ಆಗಿ ಆನ್ಸರ್ ಹೇಳಿಲ್ಲ. ಸೊ ಇಬ್ರಿಗೂ ಪಾಯಿಂಟ್ಸ್ ಇಲ್ಲ. ನೆಕ್ಸ್ಟ್ ಆದ್ರೂ ಮೋಸ ಮಾಡಿದ್ದು ಆಗಿತ್ತು. ಲಾಸ್ಟ್ ಕ್ವಶನ್ ಕೇಳ್ತೀನಿ ಸರಿ. ಲಾಸ್ಟ್ ಕ್ವಶನ್ ಬಂದು ನನ್ಗೆ ಇಷ್ಟವಾದ ಬ್ರೇಕ್ಫಾಸ್ಟ್ ಬೆಳಗಿನ ತಿಂಡಿ ಏನು? ನಮ್ಗೆ ಗೊತ್ತಿದ್ದು ನಮ್ಮ ಅಣ್ಣನೇ ಕೈ ಎತ್ತಿದ್ದು. ಚಿತ್ರಾನ್ನ. ಇದಕ್ಕೆ ಆನ್ಸರ್ ನಿಮ್ದು? ಇಡ್ಲಿ ಸಾಂಬಾರ್. 4 ಸಲ ನಾಳೆ ತಂದು ಕೊಡ್ತೀನಲ್ಲಪ್ಪ. ತಂದ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ದಿಸ್ ಪಾಯಿಂಟ್ಸ್ ಗೋಸ್ ಟು ನಮ್ಮ ಯಜಮಾನ್ರಿಗೆ. ಸೊ ಮಟನ್ ಬಿರಿಯಾನಿ ಫಿಕ್ಸ್. 1 ಪಾಯಿಂಟ್ ಅಲ್ಲಿ 6 5 6 6 5 6 5 6 ಅಲ್ಲ 5 6. ಅದೇ 5 6 ಅದೇ ಒಟ್ಟಲ್ಲಿ ನಾವೇ ವಿನ್ನರು. ನಮ್ಗೊಂದ್ ಮಟನ್ ಬಿರಿಯಾನಿ ಫಿಕ್ಸ್. ಇದೊಂದು ಕೇಳು. ಈಗ ಒಂದ್ ಜಾಸ್ತಿ ಲೀಡ್ ಅಲ್ಲಿ ಇರ್ಬೇಕು ಅವರು. ಒಂದ್ ಲೀಡಿಂಗ್ ಅದಲ್ಲ
ಒಂದಪ್ಪ ಇಬ್ರದ್ದು ಈಗ ನಾವು equal 3 ಸಲ ಇತ್ತು. ನಾನೇ ಇರ್ಲಿ ಇದೊಂದು ಕ್ವಶನ್ ಕೇಳ್ತಾನೆ ನೀನ್ ಮೇಲಕ್ ಬಂದ ಇನ್ನೊಂದು ಕೇಳು ಅದನ್ನ ನೀನೇ ಬಂದು ನೋಡ್ತೈತೆ ನನ್ನ ಸ್ವತ್ತು ಓಕೆ ಇವಾಗ ಇದು ಆರಾಗೈತೆ ಇನ್ನೊಂದು ಕ್ವಶನ್ ಅಷ್ಟೆಲ್ಲ ಬೇಡ. ನೀನು ನಿನ್ ತಂಗಿ ಬಗ್ಗೆ ಒಂದ್ ಕ್ವಶನ್ ಕೇಳು, ನಾನು ನನ್ನ ಹೆಂಡತಿ ಬಗ್ಗೆ ಒಂದ್ ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಇಲ್ಲ ಸರ್. ನಿಮ್ಮಿಬ್ರಲ್ಲೇ ಕ್ವಶನ್ ಕೇಳಿ ನೋಡು. ನೀನೇ ಕೇಳಪ್ಪ ಆಯ್ತು. ನಾನೇ ಕೇಳಲೆ. ಹಾ, ನನ್ನ ಹೆಂಡತಿ ತಪ್ಪಿರೋ ಫೋನ್ ಹೆಸರೇನ? ಅಂದ್ರೆ ಫುಲ್ ಡೀಟೇಲ್ ಆಗಿ ಹೇಳ್ಬೇಕು. ಇಂತ ಫೋನ್ ಓಪೋ ರೆನೋ 10 ಪ್ಲಸ್. ತಪ್ಪು. ಓಪೋ ರೆನೋ 10 ಪ್ಲಸ್ ಪ್ರೋ ತಪ್ಪು ಅಂದ್ಮೇಲೆ ಮುಗಿದೋಯ್ತು. ಓಪೋ ರೆನೋ 10 ತಾನೆ ಇದು ಕೇಳು. 10 ಪ್ರೋ ಪ್ಲಸ್ 10 ಪ್ಲಸ್ ಅದ 10 ಪ್ರೋ ಪ್ಲಸ್. ನಾ ಕರೆಕ್ಟ್ ಹೇಳಿದೀನಿ, ಕ್ಲಾರಿಟಿ ಆಗಿ ಹೇಳ್ಬೇಕು ಅಂತ. 10 ಪ್ರೋ ಪ್ಲಸ್ ಅಲ್ಲಿಗೆ ನಂಗೆ ಒಂದು ಟೆಂಟ್ ಲೀಡ್. ಓಕೆ, ನನ್ ತಂಗಿ ಆರ್ಡರ್ ಮಾಡ್ರೆ ಮೈಕ್ ಇದು ಫುಲ್ ಹೆಸರೇನು? ಅಲ್ಲಿ ನೋಡಿ ಹೇಳ್ಬಾರ್ದು. ಅದ್ರಲ್ಲಿ ಇಲ್ಲ, ಫುಲ್ ನೇಮ್ ಇಲ್ಲ ಅದ್ರಲ್ಲಿ, ಅರ್ಧ ನೇಮೇ ಇರೋದು. ಆಯ್ತು ಹೇಳಪ್ಪ. ನಾವು ಬುಕ್ ಮಾಡೋದ್ರಲ್ಲಿ ನಂಗೆ ಒಂದ್ಸತಿ ದೋಷ ಇಲ್ಲ. ಡಿಜಿಟೆಕ್ ಕನ್ನಡ ದುಡ್ಡು ಕೊಟ್ಟು ನಿಂತಾನೆ, ನಂಗೆ ಬೇರೆ ಗೊತ್ತಾ? ನಾನು ಓಪೋ 10 ಪ್ರೋ ಅಂತಾನೆ ಹೇಳ್ತಾನೆ. ನಿಂಗೂ ಆನ್ಸರ್ ಗೊತ್ತಿರ್ಬೇಕು. ನಂಗೆ ಗೊತ್ತು. ಡಿಜಿಟೆಕ್ ಅಂತ ಕೊಟ್ಟಿಲ್ಲ, ನಂಗೆ ಫುಲ್ ನೇಮ್ ಗೊತ್ತಿಲ್ಲ. ಇಲ್ಲಿ ನೋಡ್ಕೊಂಡು ಆ ಡಿಜಿಟೆಕ್ ಅಂತ ಫುಲ್ ನೀನು ಹೇಳ ಫುಲ್ ನೇಮ್. ಇರು ಅವನೆಲ್ಲ ಫುಲ್ ನೇಮ್ ಗೊತ್ತಿಲ್ಲ ಅಂತಾನೆ. ಹಂಗ್ ಬರ್ಲ, ಗೊತ್ತಿರ್ಬೇಕು. ನಿನ್ಗೂ ಆನ್ಸರ್ ಗೊತ್ತಿರೋ ಮಾತ್ರ ಅದು ಫೈನ್ಸ್, ಇಲ್ಲ ಬರ್ಲ. ಹೇಳು ಬಂಗಾರ ಇದಕ್ಕೆ ಲೀಡಿಂಗ್ ಬರಲ್ಲ. ಬಂಗಾರ ಇದು ಓಪನ್ ಬರ. ಇನ್ನ ನಿಂಗೆ ಕ್ವಶನ್ ನಿಂಗೂ ಆನ್ಸರ್ ಗೊತ್ತಿರ್ಬೇಕು ಅಂತ ಕ್ವಶನ್ ಕೇಳ್ಬೇಕು. ನಾವು ಕೇಳ್ತೇವೆ. ಓಪೋ ರೆನೋ 10 ಪ್ರೋ ಪ್ಲಸ್ ಅಂದೆಪ್ಪ ನಾನು. ಯಾರನ್ನ 10 ಪ್ರೋ ಪ್ಲಸ್ ಅನ್ನಿಲ್ವಲ್ಲ, 10 ಪ್ಲಸ್ ಅಂದಿದ್ದು. ಅಲ್ಲೇ ಫೈನ್. ನಂಗ ನಿಂಗೆ ಆನ್ಸರ್ ಗೊತ್ತಿರಲ್ದಿದ್ರೆ ಓಕೆ, ಅದೇನ್ ಪ್ರಾಬ್ಲಮ್ ಇಲ್ಲ. ಈಗ ನಂಗೆ ಲೀಡಿಂಗು. ತುಂಬಾ ನಿದ್ದೆ ಬರ್ತಾ ಇದೆ ಫ್ರೆಂಡ್ಸ್. ನೋಡೋಣ ಇಬ್ರಲ್ಲಿ ಯಾರು ಕರೆಕ್ಟ್ ಆಗಿ ಗೊತ್ತಿಲ್ವಾ, ನಂಗೆ ಮರ್ತ್ಬಿಟ್ಟಿದಾರೋ ಗೊತ್ತಿಲ್ಲ, ಆದ್ರೂ ಕೇಳ್ತೀನಿ. ಇವ್ನ್ಗೂ ಹೇಳಿದ್ಯಾ ಅವತ್ತು, ಇವ್ರಿಗೂ ಹೇಳಿದೆ. ನೋಡೋಣ, ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಯಾವತ್ತು? ನಿನ್ನ ಭವಿಷ್ಯ ನನ್ನ ಕಣ್ಣ ಮುಂದೆ ಕಾಣ್ತಾ ಇದೆ. ಇಬ್ರಿಗೂ ಅವತ್ತೇ ಹೇಳ್ತೀನಿ. ಇವ್ರಿಗಿಂತ ಮೇ ಬಿ ಇವ್ನ್ಗೆ ಫಸ್ಟ್ ಹೇಳಿದ್ದು ಅನ್ಸುತ್ತೆ. ಯಾರಿಗ್ ಗೊತ್ತು ನೋಡೋಣ, ಅಟ್ ಲೀಸ್ಟ್ ಗೆಸ್ಸಾರು ಮಾಡ್ತಾರ ನೋಡೋಣ. ಅದಕ್ಕೆ ಅದನ್ನ ಫೋನ್ ಎತ್ಕೋ. ಅದ್ ಯಾವತ್ತು ಅಂತ ಹೇಳೋದಕ್ಕೂ ಒಂದು ಟ್ರಿಕ್ಸ್ ಇದೆ, ಬಟ್ ಅದ್ ನೆನಪಿದೆ ಇಲ್ಲ ನಂಗೆ ಗೊತ್ತಿಲ್ಲ. ಹೇಳ್ತೀನಿ. ಫಸ್ಟ್ ಹೇಳ್ತಾರಂತೆ, ವೇಟ್ ಮಾಡಿ. ಜೂನು ಮ್ಯಾಕ್ಸಿಮಮ್ ಒಂದು 21, 27. ನಿಂದಾಯ್ತಾ? ಕರೆಕ್ಟ್ ಒಂದ್ ಹೇಳು. ನಿಮ್ದು ಹೋಯ್ತು. ಆನಿವರ್ಸರಿ ನಮ್ ರೋಜನ್ ಪಾಪು ಆದ ನಾಳೆ ಹೇಳಿದ್ದು. ಎಲ್ಲಿಗೆ ಈಗ ಟೈಮಿಂಗ್ಸ್ ಓವರ್. ಇದು ಡ್ರಾ ಆಯ್ತು. ನಾನೇ ವಿನ್ನರ್. ಬಿರಿಯಾನಿ ಕೊಡ್ತೀನಿ ಬನ್ನಿ. ಯಾಕಂದ್ರೆ ಟೈಮ್ 10 ಸೆಕೆಂಡ್ ಅಂತ ಒಪ್ಕೊಂಡಿದ್ದೆ ನೀನು. ಆಲ್ರೆಡಿ ಇವ್ರು ತುಂಬಾ ಲೇಟ್ ಮಾಡ್ತಿದಾರೆ. ಆಯ್ತು, ಒಂದೇ ಸೆಕೆಂಡ್. ಆಯ್ತು, ಈಗ ರೋಜ್ ಡೇಟ್ ನೋಡ್ಕೊ ಕೊಡ್ತೀನಿ. ಯಾಕಂದ್ರೆ ಪಳೆ ಮೊಬೈಲ್ ಇದ್ರೆ ಫ್ರೆಂಡ್ಸ್, ನಾನು ಚೆಕ್ ಮಾಡ್ತಾ ಇದ್ದೆ, ಬಟ್ ಈಗ ಮೊಬೈಲ್ ಇಲ್ಲ. ಇದು ನ್ಯೂ ಮೊಬೈಲ್. ಆಕ್ಚುಲಿ ಇವತ್ತೊಂದು ಬರ್ಡೇ ಇದೆ, ಸೊ ನಮ್ಮ ಮನೇಲೆಲ್ಲ ಬೈತಿದ್ದಾರೆ. ಇವಾಗ ಈ ವ್ಲಾಗ್ ನ ಕ್ಲೋಸ್ ಮಾಡೋ ಸಮಯ. ನಮ್ಮ ಅಣ್ಣಗೆ ಇನ್ನೊಂದ್ 2 ನಿಮಿಷ ಟೈಮ್ ಕೊಡು, ನೋಡೋಣ. ತುಂಬಾ ಹುಡುಕ್ತಿದ್ದಾನೆ. ಫ್ರೆಂಡ್ಸ್ ಟೈಮಿಂಗ್ಸ್ ಓವರ್ ಫ್ರೆಂಡ್ಸ್. ಎಷ್ಟು ಫ್ರೆಂಡ್ಸ್ ಮೋಸ ಮಾಡೋದು ಇವರು. ನಂಗೆ ಸೀರಿಯಸ್ ಆಗಿ ಗೊತ್ತಿಲ್ಲ. ಇವಾಗ ನೀವೇ ಯಾರ್ದು ಮೋಸ ಅಂತ ಹೇಳ್ಬಿಡಿ. ಇವ್ರಿಗೆ ಪಾಯಿಂಟ್ಸ್ ಕೊಡ್ಬೇಕು, ಇವ್ರಿಗೆ ಪಾಯಿಂಟ್ಸ್ ಕೊಡ್ಬೇಕಾ ನಂಗೆ ಗೊತ್ತಿಲ್ಲ. ನಮ್ಮ ಯಜಮಾನ್ರು ಆಕ್ಚುಲಿ ಅದು ತಪ್ಪುತ್ರಾನೆ. ನಾನು ಹೇಳಿದ್ದು ಜುಲೈ 21 ಅಲ್ಲಿ. ಜುಲೈ 20ಗೆ ನಮ್ ರೋಜನ್ ಪಾಪು ಆಯ್ತು. ಅದ್ರ ನಾಳೆಗೆ ಚೆಕ್ ಮಾಡಿ ಇವ್ರಿಗೆ ಹೇಳಿದ್ದು ಜುಲೈ 21, ಜೂನ್ 21 ಅಲ್ಲ. ಆದ್ರೂ ಲೀಡಿಂಗ್ ಅಲ್ಲಿ ಇದ್ದಿದ್ದು ಇವ್ರೇ ಮುಂಚೆ. ಸೊ ಇವರೇ ಗೆದ್ದಿದ್ದು. ಸೊ ಇವ್ರಿಗೆ ನನ್ ಕಡೆಯಿಂದ ಒಂದ್ ಕುಷ್ಕ, ಒಂದ್ ಪ್ಲೇಟ್ ಕಬಾಬು, ಬಿರಿಯಾನಿ, ಮಟನ್ ಆಯ್ತು ಬಿಡ್ರಿ. ಒಂದ್ ಮಟನ್ ಬಿರಿಯಾನಿ 280, ಮಟನ್ ಸೊ ಇಲ್ಲಿಗೆ ಟೋಟಲ್ 520 ದುಡ್ಡೆಲ್ಲ ಕೊಡಲ್ಲ, ಅದನ್ನೇ ತರ್ಸ್ಕೊಡ್ತೀನಿ. ಇವತ್ತಿಗೆ ನಮ್ನ ವ್ಲಾಗ್ ನ ಕ್ಲೋಸ್ ಮಾಡ್ತಾ ಇದೀವಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಪಾರ್ಟಿಸಿಪೇಷನ್ ಇನ್ ಮೈ ವ್ಲಾಗ್. ಅಂಡ್ ನಿಮ್ಗೂ ಕೂಡ ತುಂಬಾ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಿ ಫಿಶಿಂಗ್. ನಮ್ಮದಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಇವನು ಸಪೋರ್ಟ್ ಮಾಡಿ. ಬಟ್ ಇವ್ನು ನಿಲ್ಸ್ಬಿಟ್ಟಿದ್ದಾನೆ ಆಲ್ಮೋಸ್ಟ್. ಮತ್ತೆ ಸ್ಟಾರ್ಟ್ ಮಾಡ್ತಾನೆ ನನಗೆ ಗೊತ್ತಿಲ್ಲ, ಕೇಳ್ಕೊಂಡು ಹೇಳ್ತೀನಿ. ಸೊ ಇಲ್ಲಿಗೆ ಈ ವ್ಲಾಗ್ ನ ಮುಕ್ತಾಯ ಕ್ಲೋಸ್ ಮಾಡೋ ಸಮಯ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ. ಬಾಯ್. ಬಾಯ್.